ಸೊ ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತಿನ ಡೈಲಿ ಲಾಗ್ ಬಂದುಬಿಟ್ಟು ಜಸ್ಟ್ ನಾನು ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಬೇಗ ಫಸ್ಟ್ ಶಿಫ್ಟ್ ಇತ್ತು. ಸೊ ಫ್ಯಾಕ್ಟ್ರಿಗೆ ಬಂದೆ. ಫ್ಯಾಕ್ಟ್ರಿ ಬಂದುಬಿಟ್ಟು ನೋಡಿರಿ ನಮ್ಮ ಫ್ಯಾಕ್ಟ್ರಿ ಯಾವ ಥರ ಇದೆ. ಸೊ ಇದು ನಾನು ವರ್ಕ್ ಮಾಡ್ತಕ್ಕಂಥ ಸ್ಟೋರ್. ಇದು ನನ್ನದು ಆಫೀಸ್. ಅದು ಸೊ ಇಲ್ಲಿ ಏನಾದ್ರು ವೇಕೆನ್ಸಿ ಇದ್ದೆ ಅಂದರೆ ನಿಮಗೆ ಜಾಬ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ. ಸೊ IT ಫಿಟ್ಟರ್ಸು, ಆಮೇಲೆ ಎಲೆಕ್ಟ್ರಿಕಲ್ಸು, ಆಮೇಲೆ ಪ್ರೊಸೆಸ್ಸಲ್ಲಿ ಏನಾದರೂ ಕೆಲಸ ಮಾಡಿದರೆ ಪ್ರೊಸೆಸ್, ಆಮೇಲೆ ಕೆಮಿಸ್ಟ್ರಿ, ಸೊ ಇವೆಲ್ಲ ಜಾಬ್ ಇರ್ತವೆ ಇಲ್ಲಿ. ಸೊ ಪೇಮೆಂಟ್ ಕೂಡ ಚೆನ್ನಾಗಿದೆ. ಸೊ ಏನಾರು ಅಪ್ಡೇಟ್ಸ್ ಇದ್ದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ನಿಷ್ಠಾವಂತ ಕಾಗೆಯ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ ನೋಡಿರಿ. ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ, ಒಂದು ನಿಷ್ಠಾವಂತ ಕಾಗೆ. ಒಂದು ಕಾಡಿನಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು. ಒಂದು ದಿನ ಅದಕ್ಕೆ ಹೊಳೆಯ ತೀರದಲ್ಲಿ ಹೊಳೆಯುವ ಬಂಗಾರದ ನಾಣ್ಯ ಸಿಕ್ಕಿತು. ಕಾಗೆ ಅದನ್ನು ತನ್ನ ಬಳಿ ಇಟ್ಟುಕೊಳ್ಳದೆ ಊರಿನ ಜನರಿಗೆ ತೋರಿಸಿತು. ಆ ನಾಣ್ಯವನ್ನು ಕಳೆದುಕೊಂಡಿದ್ದ ಒಬ್ಬ ವೃದ್ಧನು ಬಂದು, ಇದು ನನ್ನ ನಾಣ್ಯ ಎಂದು ಕೇಳಿದ. ಕಾಗೆ ಯಾವುದೇ ಲಾಭದ ಆಸೆ ಇಲ್ಲದೆ ಆ ನಾಣ್ಯವನ್ನು ವೃದ್ಧನಿಗೆ ಹಿಂತಿರುಗಿಸಿತು. ವೃದ್ಧನು ಕಾಗೆಯ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅದಕ್ಕೆ ಆಹಾರ ನೀಡಿ ಆಶೀರ್ವದಿಸಿದ. ಕಾಗೆ ಸಂತೋಷದಿಂದ ತನ್ನ ಗೂಡಿಗೆ ಹಾರಿತು. ಸೊ ಇದರಲ್ಲಿ ಅರ್ಥ ಏನಪ್ಪ ಅಂತಂದರೆ, ಒಂದು ಕಾಡಿನಲ್ಲಿ ಒಂದು ಕಾಗೆ ವಾಸಿಸ್ತಿತ್ತು. ಅಂದ್ರೆ ಒಂದು ಊರಾಗ ಒಬ್ಬ ಮನುಷ್ಯ, ಯಾವುದೇ ಮನುಷ್ಯ ಇರಲಿ, ನಿಯತ್ತಿನಿಂದ ಬದುಕಬೇಕು. 4 ದಿನ ಬದುಕಲಿ, ನಿಯತ್ತಿಂದ ಬದುಕಬೇಕು. ಯಾವುದೋ ಒಂದು ವಸ್ತು ಸಿಗಲಿ ನಿಮಗೆ, ಅದನ್ನು ಹೋಗಿ ಜವಾಬ್ದಾರಿಯಿಂದ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಸೊ ಈಗ ಅದಂದರೆ ಅವರು ಸಂಬಂಧಪಟ್ಟ ಯಾರು ಪಾಪ ಕಳ್ಕೊಂಡಿರ್ತಾರೆ ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲ, ಈಗೆಲ್ಲ ಸೋಷಿಯಲ್ ಮೀಡಿಯಾ ಫುಲ್ಲು ಇದೆ, ಹೌದಾ? ಅದ್ರ ಮುಖಾಂತರ ಆದರೂ ನೀವು ಇದು ಮಾಡಿ, ಒಟ್ಟು ನಿಯತ್ತಿಂದ ಬದುಕಿ ಅಂತ ಒಂದು ಕಾಗೆಯ ಮುಖಾಂತರ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಮುಂದೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಇವತ್ತಿನ ಇದಾಯ್ತು. ಇವತ್ತು ಸಂಡೇ ಸ್ಪೆಷಲ್ಲು ಏನಾರ ಕುಕ್ಕಿಂಗ್ ಇದ್ರದ್ದು ಮಾಡ್ತೀವಿ ಮಧ್ಯಾಹ್ನ ಮೇಲೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ನಾನು ನೀತಿ ಕಥೆಗಳನ್ನು ಹೇಳ್ತಾ ಇರ್ತೀನಿ. ಸೊ ಅದಕ್ಕೂ ಕೂಡ ನೋಡಿರಿ, ವಿಡಿಯೋ ಪೂರ್ತಿ ನೋಡಿರಿ. ನಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಏನು ತಿನ್ನಕತ್ತೀರಿ? ಮ್ಯಾಗಿ ತಿನ್ನಕತ್ತೀರಿ? ಬೆಳಿಗ್ಗೆ ಮ್ಯಾಗಿ ತಿಂತಾರೆ ಯಾರನ್ನ? ವೈಸೆ ಚಾಲುಕ್ಕಿಲ್ಲ ನೀನು? ಸೊ ಇವತ್ತು ಅಡುಗೆ ಏನಪ್ಪ ಮಾಡ್ತಾ ಇದ್ದಾರೆ? ಯಾವುದೋ ಪಲ್ಯ ಮಾಡಕತ್ತಲ್ರಿ. ಹೀರೆಕಾಯಿ. ಸುಡಾಕತ್ತೈತಿ. ಇವತ್ತು ಉಪಹಾರ ಇಲ್ಲ. ಓಕೆ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹಾಂ
ಬೂವ ಕುಡಿಯಕತ್ತಾಳ ಚಲಿದ್ಲ ಅದ ಚಲಿತ ಯಾಕೆ ಚಲಿದಲ್ಲಿ ಹಾಕಿದೆ ಹೌದಾ ಈ ಪೆನ್ಸಿಲ್ ಎತ್ತಿಕ್ಕಂತ ನೋಡ್ರಿ ವಾತಾವರಣ ಹೇಗಿದೆ ಅಂತಂದ್ಬಿಟ್ಟು ನಾವು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ವಿ ಹರಪನಹಳ್ಳಿಗೆ. ಸೊ ದಾರಿ ಮಧ್ಯದಲ್ಲಿ ಈ ಥರ ಒಂದು ವಾತಾವರಣ ಸುಂದರವಾದ ಒಂದು ಹಸಿರು ಕಂಡಿತು. ಸೊ ನಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ ಯಾವ ಥರ ಇದೆ ನೋಡಿ, ಹಚ್ಚ ಹಸಿರು. ಸೊ ಮಳೆಗಾಲದಲ್ಲಿ ಈ ಥರ ಹಸಿರು ಇದಾಗಿದೆ ಕಾಡುಗಳು. ಸೊ ಇದು ನೋಡಿ ಯಾವ ಥರ ಇದೆ ಅಂತ ತುಂಬಾ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಕಾಡು. ಸೊ ಬೇಸಿಗೆಗಾಲದಲ್ಲಿ ಮಾತ್ರ ನೋಡೋಂಗಿರಲ್ಲ ಇದು. ಸೊ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಹಸಿರು ಎಲ್ಲ ಕವರ್ ಆಗುತ್ತೆ.